ನವರಾತ್ರಿ ಟೈಮ್ನಲ್ಲಿ ಉಪವಾಸ ಇರ್ತಾರಲ್ಲ, ಸಾಬುದಾಣಿ ಚುಡುವ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಆಯಿತು. ಲೈಲನ್ ಸಾಬುದಾಣಿ ಅಂತಾರೆ, ಮತ್ತು ಇವು ಇಲ್ಲಾಂದ್ರೆ ಸಾಬುದಾಣಿ ಚುಡುವ ಭೀ ಅಂತಾರೆ. ಸಾಬುದಾಣಿ ಚುಡುವ ಮಾಡೋಕೆ ಅವು ಸಾಬುದಾಣಿ ತೊಗೋಬೇಕು. ಆಮೇಲೆ ಜೀರಿಗೆ, ಸಕ್ರೆ, ಉಪ್ಪು, ಶೇಂಗಾ, ಹಾಗೆ ಒಣಮೆಣ್ಸಿನ್ಕಾಯಿ, ಕರಿಬೇವು ತೊಗೋಬೇಕು. ಆಮೇಲೆ ಎಣ್ಣೆ ಅಂದ್ರೆ ಚಂದ ಕಾಯಬೇಕು, ಅಂದ್ರೆ ಜಾಸ್ತಿ ಇರಬೇಕು. ಆಮೇಲೆ ಅವು ಸಾಬುದಾಣಿ ಏನು ಮಾಡಬೇಕು, ಬಿಸಿಲಿತ್ತಂದ್ರೆ ಒಂದು 2-3 ತಾಸು ಬಿಸಿಲಿಗೆ ಹಾಕಿ ತೊಗೋಬೇಕು. ಅಂದ್ರೆ ಇಲ್ಲಾಂದರೆ ಬಿಸಿಲಿಗೆ ಹಾಕಲಿಲ್ಲ ಅಂದ್ರೂ ಅಂದ್ರೆ ಸಾಬುದಾಣಿ ಚಂದ ಎಣ್ಣೆಯಲ್ಲಿ ಎಷ್ಟೊತ್ತನ ಒಂದು ಫ್ರೈ ಮಾಡಬೇಕು. ಇದು ಕರಿಬೇಕು. ಅದು ಎಷ್ಟೊತ್ತನ ಕರೆದ್ರೆ ಅವೇನಾಗುತ್ತೆ, ಚೆನ್ನಾಗಿ ಆಗುತ್ತೆ, ಉಬ್ಬುತ್ತವ ಜಾಸ್ತಿ. ಇಷ್ಟೊತ್ತನ ಬಿಡಬೇಕು, ಹಾಗೆ ಕೈ ಆಡಿಸ್ಕೋತಿರ್ಬೇಕು. ಈಗ ಆಗಿವೆ, ಈಗ ತಕ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಶೇಂಗಾದ ಬೀಜ ಹಾಕ್ಕೊಳ್ಳೋಣ. ಶೇಂಗಾ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಇವು ಜೀರಿಗೆ ಹಾಕಮ್ಮಿ. ಇವು ಶೇಂಗಾದ ಬೀಜ ಕರ್ದಿದ್ದು ತಕ್ಕೊಂಡೀನಿ. ಆಮೇಲೆ ಇದು ಸಿಗದ್ರಾಣಿ ಉಪ್ಪು ಹಾಕ್ಲಕತ್ತೀನಿ. ಸಿಗರ್ದಾಣಿ ಉಪ್ಪು ಹಾಕೋಣ. ಆಮೇಲೆ ನಿಮಗೆ ಎಷ್ಟು ಇರ್ತದೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಆಮೇಲೆ ಇದು ಸಕ್ರೆ ಅದ, ಸಕ್ರೆ ಹಾಕ್ಕೊಳ್ಕತ್ತೀನಿ. ಇದು ಸಕ್ರೆ ಹಾಕೋಣ. ಮತ್ತು ಚೆನ್ನಾಗೆಲ್ಲ ಅದ್ರ ಮೇಲೆ ಕಲಸೋಣ. ಅದು ಕಲಿಸಿದ ಬಳಿಕ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದಿಲ್ಲ, ಕರಿಬೇವು ಮತ್ತು ಅವು ಮೆಣ್ಸಿನ್ಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಆಗಿದ್ದಿಲ್ಲ, ಅವು ಫ್ರೈ ಮಾಡ್ಲತ್ತೀನಿ. ಅವು ಫ್ರೈ ಆಗೋಣ, ಅದು ಹಾಕಿ ಕಲಿಸಿದ್ರೆ ಆಯ್ತು, ರೆಡಿ ಚುಡುವಾನೆ. ಆಮೇಲೆ ಇದು ಅಂಬಾಬನಿ ಏನು ಘಟ್ಟ ಹಾಕಿರ್ತೀವಲ್ಲ, ಹಾಗೆ ನೈವೇದ್ಯಕ್ಕೂ ಹಿಡಿತಾರೆ. ಮತ್ತು ಉಪವಾಸ ಇದ್ದವ್ರಿಗೂ ತಿನ್ಲಿಕ್ಕೂ ಬರ್ತದೆ.